ನಮ್ಮ ಅನುಭಾವಿಕ ಬದುಕಿನ ಹುಡುಕಾಟದಲ್ಲಿ ನಮಗೆ ಕಾಡುವ ಮೊದಲ ಪ್ರಶ್ನೆಯೇ ದೇವರು ಅಂದ್ರೇನು, ದೇವರು ಇದ್ದಾನೆಯೇ, ದೇವರ ಅಸ್ತಿತ್ವ ಏನು. ಅದರ ಜೊತೆಗೆ ನಾಸ್ತಿಕರಿಗೆ ದೇವರ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಆದರೆ ಮನುಷ್ಯ ಪೂರ್ಣ ಪ್ರಮಾಣದಲ್ಲಿ ನಾಸ್ತಿಕನಾಗುವ ಧೈರ್ಯವನ್ನು ಮಾಡೋಂಗಿಲ್ಲ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತದೆ ಅನ್ನುವಂಥ ವಿಶ್ವಾಸದಲ್ಲೇ ಬದುಕ್ತಾನೆ. ಅದರ ಮೋಸ ಏನಾಗುತ್ತಂದ್ರೆ ಆ ಶಕ್ತಿಯ ಹುಡುಕಾಟದಲ್ಲಿ ಮನುಷ್ಯ ತನ್ನ ಅಂತರಂಗದ ಪಯಣವನ್ನು ಮರೆತು ಬಿಡ್ತಾನೆ. ನಾವು ಹುಡುಕುವ ಆ ದೇವರು, ಅನುಭವ, ಆಧ್ಯಾತ್ಮಿಕ ಚೈತನ್ಯ, ಶಕ್ತಿ ನಮ್ಮ ಒಳಗೆ ಇದೆ. ಆದರೆ ನಾವು ಕೇವಲ ಈ ಜಡದೇಹವನ್ನು ನಂಬ್ತೀವಿ, ಒಳಗಿರುವ ಚೈತನ್ಯವನ್ನು ನಂಬೋದಿಲ್ಲ. ಅದಕ್ಕೆ ಇತರ ಧರ್ಮಗಳಿಗಿಂತ ಭಿನ್ನವಾಗಿ ಈ ಅಂತರಂಗದ ಹುಡುಕಾಟಕ್ಕೆ ನೆರವಾಗಲು ಬಸವಾದಿ ಶರಣರು ಇಷ್ಟಲಿಂಗವನ್ನು ನಮ್ಮ ಕೈಗೆ ಕೊಟ್ಟರು. ಅದು ಬ್ರಹ್ಮಾಂಡದ ಪ್ರತಿಬಿಂಬ ಮತ್ತು ಸ್ವರೂಪವಾಗಿ ಇಷ್ಟಲಿಂಗವನ್ನು ನಮ್ಮ ಕೈಗೆ ಕೊಟ್ಟು ಆ ಇಷ್ಟಲಿಂಗದಲ್ಲಿ ಅಂತರಂಗದ ಭಗವಂತನನ್ನು ಕಾಣುವ ಅನೇಕ ಪ್ರಯತ್ನಗಳು ನಡೆದ ಮೇಲೆ ಅದರ ಆಚೆಗೆ ಮಹಾಜ್ಞಾನಿ ಅಲ್ಲಮ ಇನ್ನೂ ಭಿನ್ನವಾಗಿ, ಇನ್ನೂ ವಿಸ್ತಾರವಾಗಿ ದೇವರ ಅಸ್ತಿತ್ವವನ್ನು, ದೇವರು ಅಂದರೆ ಯಾವುದೋ ಒಂದು ಹೊರಗಿನ ಶಕ್ತಿ, ಆ ಹೊರಗಿನ ಶಕ್ತಿ ನಮ್ಮನ್ನು ನಿಯಂತ್ರಣೆ ಮಾಡ್ತದೆ ಎನ್ನುವಂಥ ತಪ್ಪು ಕಲ್ಪನೆಯನ್ನು ದೂರ ಮಾಡುವಂಥ ಪ್ರಯತ್ನವನ್ನು ಅಲ್ಲಮ ಬದುಕಿನದ್ದಕ್ಕೂ ಮಾಡ್ತಾ ಬರ್ತಾನೆ. ಅದಕ್ಕೆ ಶೂನ್ಯ ಪೀಠದಲ್ಲಿ ಈ ರೀತಿ ಕೇವಲ ಸಾಮಾಜಿಕವಾಗಿರುವಂಥ ವಿಷಯಗಳ ಚರ್ಚೆ ನಡೀತಿರಲಿಲ್ಲ. ಅಂತರಂಗದ ಪಯಣದ ಬಗ್ಗೆ ಕೂಡ ಚರ್ಚೆ ನಡೀತಿತ್ತು. ಆಳವಾದ ಗಾಢವಾದ ಅಂತರಂಗದ ಪಯಣದ ಚರ್ಚೆಯಲ್ಲಿ ಶೂನ್ಯ ಪೀಠದ ಅಧ್ಯಕ್ಷನಾಗಿರುವಂಥ ಮಹಾಬೆಳಗು, ಮಹಾಬಯಲು ಅಲ್ಲಮ, ಜಲಾಲುದ್ದೀನ್ ರೂಮಿ, ಅಲ್ಲಮ, ಅನೇಕ ಸೂಫಿಗಳು ನಮಗೆ ಅನುಭವದ ಜಗತ್ತನ್ನು ಸರಿಯಾದ ಉದಾಹರಣೆಯೊಂದಿಗೆ ಪರಿಚಯ ಮಾಡ್ತಾರೆ. ಅನೇಕ ಧಾರ್ಮಿಕ ಅನುಭಾವಿಕ ಗೊಂದಲಗಳನ್ನು ದೂರ ಮಾಡ್ತಾರೆ. ಹಾಗೆ ಈ ಅಂತರಂಗದ ಸ್ವರೂಪ ಹೆಂಗಿರುತ್ತಂದರೆ ಇಟ್ ಈಸ್ ಆಲ್ವೇಸ್ ಹಿಡನ್, ಇರುತ್ತೆ, ಕಾಣೋದಿಲ್ಲ. ಪ್ರೀತಿಯ ಅಭಿವ್ಯಕ್ತಿ, ಪ್ರೀತಿ ಮನಸ್ಸಿನಲ್ಲಿ ಉಕ್ಕಿ ಹರಿತದೆ, ನಮ್ಮ ನಗುಮುಖದಿಂದ ಅದು ಕಾಣಿಸ್ತದೆ, ಅದರ ಸ್ವರೂಪ ಗೊತ್ತಾಗುತ್ತೆ. ಕೋಪ ಮನಸ್ಸಿನಲ್ಲೇ ಹುಟ್ಟುತ್ತದೆ, ನಮ್ಮ ದೈಹಿಕ ರಿಯಾಕ್ಷನ್ ಮೂಲಕ ಕೋಪನೂ ಅರ್ಥ ಆಗುತ್ತೆ. ಮನುಷ್ಯನ ಗೊಂದಲ ಏನಂದ್ರೆ ತನ್ನೊಳಗಿರುವಂಥ ಆಧ್ಯಾತ್ಮಿಕ ಶಕ್ತಿ ಚೈತನ್ಯವನ್ನು ಅವನು ಅರ್ಥ ಮಾಡ್ಕೊಳ್ಳೋಕ್ಕೆ ವಿಫಲನಾಗಿಬಿಡ್ತಾನೆ. ಅದೇ ರೀತಿ ಅದೇ ಮಾದರಿಯಲ್ಲಿ ಅಲ್ಲಮ ಹೇಳ್ತಾನೆ, ಈ ಹಿಂದಿನ ವಚನದಲ್ಲಿ ನೋಡಿದ ಹಾಗೆ ಕಲ್ಲೊಳಗೆ ಕಿಚ್ಚಿರ್ತದೆ, ಆದರೆ ಅದು ಕಾಣಿಸಂಗಿಲ್ಲ. ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ. ಕಲ್ಲೊಳಗನ ಕಿಚ್ಚಿದೆ ಅಂತ ಹಿಂದಿನ ಸಾಲಿನಲ್ಲಿ ಹೇಳಿದ್ದೇನೆ ಅಂದ ಕೂಡಲೇ ಹಾಗಂದ್ರೆ ಅದು ಯಾಕೆ ಉರಿಯೋದಿಲ್ಲ ಅಂತ ನೀವು ಕೇಳಬಾರ್ದು. ಅದ್ರ ಒಳಗೆ ಇರುತ್ತೆ, ಘರ್ಷಣೆ ಆದಾಗ ಮಾತ್ರ ಅದು ತನ್ನ ಅಸ್ತಿತ್ವವನ್ನು ತೋರಿಸಿಕೊಳ್ತದೆ. ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ. ಮರ, ಅದರ ಬಳ್ಳಿ, ಮರದ ಟೊಂಗೆಗಳು ಉಲಿತಾವೆ, ನಲಿತಾವೆ, ಅಲಗಾಡ್ತಾವೆ. ಹಾಗಿದ್ದರೆ ಬೀಜದೊಳಗಣ ವೃಕ್ಷ ಯಾಕೆ ಉಲಿಯಂಗಿಲ್ಲ, ನರ್ತನೆ ಮಾಡೋಂಗಿಲ್ಲ ಅಂತ ನೀವು ಕೇಳಲಿಕ್ಕಾಗಂಗಿಲ್ಲ. ಬೀಜದೊಳಗೆ ಮನುಷ್ಯನ ದೇಹದಲ್ಲಿ ಪರಮಾತ್ಮ ಇರುವಂತೆ, ಮನುಷ್ಯನ ದೇಹದಲ್ಲಿ ಜೀವಚೈತನ್ಯ ಇರುವಂತೆ ಬೀಜದೊಳಗೆ ಮರ ಇರುತ್ತೆ, ಆದರೆ ಅದು ಈಗ ಉಲಿಯಂಗಿಲ್ಲ. ಅದಕ್ಕೊಂದು ಸಂಸ್ಕಾರ ಸಿಕ್ಕ ಬೆಳೆದ ಮೇಲೆ ಅದು ಉಲಿತದೆ. ತೋರಲಿಲ್ಲಾಗಿ ಬೀರಲಿಲ್ಲಾರಿಗೆಯು ಗುಹೇಶ್ವರ ನಿಂದ ನಿಲುವ ಅನುಭಾವ ಸುಖಿ ಬಲ್ಲ. ಹಾಗೆ ಗುಹೇಶ್ವರನೆಂಬ ಜೀವ, ಗುಹೇಶ್ವರನೆಂಬ ದೇವ ಈ ಬೇರೆ ಬೇರೆ ಸ್ವರೂಪಗಳಲ್ಲಿ ನಿಮಗೆ ಹೆಂಗೆ ಕಾಣೋದಿಲ್ವೋ ಹಾಗೆ ನೀವು ಅವನ ನಿಲುವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಗುಹೇಶ್ವರನಿರುವ ಚೈತನ್ಯವನ್ನು ನೀವು ತಿಳಿದುಕೊಂಡ್ರೆ, ಬೀಜದೊಳಗೆ ವೃಕ್ಷ ಇದೆ ಅಂತ ನಿಮ್ಗೆ ಗೊತ್ತಿದೆ, ಆದರೆ ಅದು ಉಲಿಯಂಗಿಲ್ಲ. ಕಲ್ಲೊಳಗೆ ಕಿಚ್ಚಿದೆ, ಆದರೆ ಅದು ಉರಿಯಂಗಿಲ್ಲ, ಉಲಿಯದ ಹಾಗೆ ದೇವರಿದ್ದಾನೆ. ಯಾವಾಗ ನೀವು ಅನುಭವದ ನೆಲೆಯಲ್ಲಿ ನಿಂತು ನೋಡಿದಾಗ ಅದಕ್ಕೆ ಅಲ್ಲಮನನ್ನು ಒಳ ಪ್ರವೇಶಿಸುವ ಮತ್ತು ಹೊರಗೆ ಬರುವ, ಹೊರಗೆ ಬಂದು ಅಂತರಂಗವನ್ನು ಅರಿಯುವ, ಅಂತರಂಗದಲ್ಲಿದ್ದುಕೊಂಡು ಬಹಿರಂಗವನ್ನು ಗ್ರಹಿಸುವ ಮಹಾಜ್ಞಾನಿ ಅಂತ ಕರೀತಾರೆ. ಎಷ್ಟು ಅದ್ಭುತವಾದ ಅನುಭಾವಿಕ ಸಾಲುಗಳನ್ನು ಕೆಲವು ಪದಗಳಲ್ಲಿ ಕಟ್ಟಿಕೊಡೋದು. ಅಲ್ಲಮ ಕೊಡುವಂಥ ಪ್ರತಿಯೊಂದು ಪ್ರತಿಮೆಗಳು, ರೂಪಕಗಳು, ಅವು ನಮ್ಮ ಸುತ್ತಲೂ ಪರಿಸರದಲ್ಲಿಂದ ಆಯ್ಕೆ ಮಾಡಿಕೊಂಡ ಅಂಶಗಳು. ಬೇರೆ ಬೇರೆ ರೂಪಗಳನ್ನ ಕೊಟ್ಟರೆ ನಮಗದು ಅರ್ಥ ಆಗೋದು ಕಷ್ಟ ಆಗ್ತದೆ. ವಚನಕಾರರ ಹೆಗ್ಗಳಿಕೆ ಅದು ನೇರವಾಗಿ ಸ್ಪಷ್ಟವಾಗಿ ಬರೆಯುವಂಥ ಚೈತನ್ಯ ಅವರಿಗಿದೆ. ಅದರ ಜೊತೆಗೆ
ನಿಗೂಢವಾಗಿರುವಂತಹ ವಿಷಯಗಳನ್ನು ಕೂಡ ಹಾಗೆ ಕಠಿಣವಾಗಿ ಮೇಲ್ನೋಟಕ್ಕೆ ಅನಿಸಿದರೂ ಕೂಡ ಅಂತರಂಗದ ಅರಿವನ್ನು ಹೆಚ್ಚಿಸುವಂಥ ಅನೇಕ ಸಾಲುಗಳನ್ನು ನಾವು ಈ ಅನುಭಾವಿಕ ವಚನಗಳಲ್ಲಿ ಕಾಣ್ತೇವೆ. ಒಳಗೆ ಅಡಗಿರುವ ನಮ್ಮೊಳಗೆ ಜೀವ ಚೈತನ್ಯವಾಗಿ ತುಂಬಿರುವ ಗುಹೇಶ್ವರನನ್ನು ಅರ್ಥ ಮಾಡಿಕೊಳ್ಳುವ, ಗುಹೇಶ್ವರ ಅಂದರೆ ಒಂದು ಕಲ್ಲಿನ ವಿಗ್ರಹದ ದೇವರಲ್ಲ, ಅದು ದೇವಸ್ಥಾನದ ಪ್ರತಿರೂಪವೂ ಅಲ್ಲ, ಅಂತರಂಗದ ಅರಿವೇ ಗುಹೇಶ್ವರ. ಹಾಗೆ ನಮ್ಮೊಳಗೆ ಅಡಗಿರುವ ಅರಿವನ್ನು ಅರ್ಥ ಮಾಡಿಸುವ ಪ್ರಯತ್ನವನ್ನು ಅಲ್ಲಮ ಈ ಸುಂದರವಾದ ಸಾಲುಗಳಲ್ಲಿ ಮಾಡ್ತಾನೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಳುವ ಹಾದಿಯಲ್ಲಿ ಸಾಗಬೇಕು. ಶರಣು ಶರಣಾರ್ಥಿ.